ಗೈಸ್ ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಸೊ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಜಸ್ಟ್ ₹222 ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ. ಈ ಒಂದು ₹222 ನೀವು ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಸರ್ಪಾರ್ ಅಸೋಸಿಯೇಷನ್, ಎಕ್ಸ್ಪೋಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ₹222 ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಥ್ರೂ ಫೋನ್ ಕಾಲ್ ನಿಮ್ಗೆ ರೀಡಿಂಗ್ ಸಿಗುತ್ತೆ. ಸೊ ನೀವು ಕಾಲ್ ಮಾಡಕ್ಕಿಂತ ಮುಂಚೆ ದಯವಿಟ್ಟು ನಂಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ನಿಮ್ಮ ಡೀಟೇಲ್ಸ್ ನ ಕಳ್ಸ್ಕೊಡಿ. ಸೊ ನಾನ್ ಸ್ಟಾಪ್ ಕಾಲ್ಸ್ ಬರ್ತಾ ಇರೋದ್ರಿಂದ ದಯವಿಟ್ಟು ನಂಗೆ ಕಾಲ್ಸ್ ಮಾಡಕ್ ಹೋಗ್ಬಿಡಿ. ಓನ್ಲಿ ಡೂ ವಾಟ್ಸ್ಆಪ್ ಮೆಸೇಜ್, ಓಕೆ? ಸೊ ಇಷ್ಟು ಹೇಳದ್ಮೇಲೆನು ಮತ್ತೆ ಕಾಲ್ಸ್ ಮಾಡ್ತಾನೆ ಇರ್ತೀರಾ ಅಂತ ಅಂದ್ರೆ ಐ ರಿಯಲಿ ಕಾಂಟ್ ಹೆಲ್ಪ್. ಸೊ ವಾಟ್ಸ್ಆಪ್ ಅಲ್ಲಿ ದಯವಿಟ್ಟು ಮೆಸೇಜ್ ನ ಹಾಕಿ. ಓಕೆ ಮ್ಯಾಮ್, ನನಗೆ ಪರ್ಸನಲ್ ರೀಡಿಂಗ್ ತಗೋಬೇಕು ಅಂತ ಇಂಟ್ರೆಸ್ಟ್ ಇದೆ ಅಂತ ವಾಟ್ಸಪ್ ಅಲ್ಲಿ ಮೆಸೇಜ್ ಕಳಿಸಿ. ಸೊ ಆಮೇಲೆ ಕಾಲ್ ಎಲ್ಲ ಮಾಡಿದಾಗ ಕಾಲ್ ಬಿಸಿ ಬರ್ತಿದ್ದಾಗ ತುಂಬಾ ಜನಕ್ಕೆ ಅದೇನ್ ಅರ್ಥ ಆಗುತ್ತೋ ತಗೊಳ್ಳೋ ಗೊತ್ತಿಲ್ಲ. ತುಂಬಾ ಜನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತೀರಾ, ನಿಮ್ ನಂಬರ್ ಬ್ಲಾಕ್ ಮಾಡ್ಬಿಟ್ಟಿದ್ದೀರಾ ಅಂತ. ನನಗೆ ಯಾಕೆ ನಿಮ್ಮ ನಂಬರ್ನ ಬ್ಲಾಕ್ ಮಾಡ್ಬೇಕು? ನಾನ್ ಸ್ಟಾಪ್ ಕಾಲ್ಸ್ ಬರ್ತಿರುತ್ತೆ ಗೈಸ್. ಸೊ ದಿಸ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್, ಓಕೆ? ಸೊ ನಿಮ್ಮ ಮೇಲೆ ನಂಗೆ ಏನಾದ್ರು ವೈಯಕ್ತಿಕ ದ್ವೇಷ ಇದೆಯಲ್ಲ, ನಿಮ್ಮನ್ನ ಬ್ಲಾಕ್ ಮಾಡ್ಬಿಡಕ್ಕೆ? ನೋ, ಇಲ್ಲ ಅಲ್ವಾ? ಸೊ ಒಳ್ಳೇದ್ ಮಾಡೋ ಕೂಡ ತುಂಬಾ ಜನಕ್ಕೆ ಅದು ಕೆಟ್ಟದ್ದು ಅಂತ ಅನ್ಸುತ್ತೆ. ಮೇ ಬಿ ಐ ರಿಯಲಿ ಡೋಂಟ್ ನೋ ವಾಟ್ ಇಸ್ ಹ್ಯಾಪನಿಂಗ್ ವಿತ್ ಯು ಗೈಸ್. ಬಟ್ ಎಲ್ಲರಿಗೂ ಅಲ್ಲ, ಸ್ವಲ್ಪ ಜನಕ್ಕೆ ಮಾತ್ರ, ಓಕೆ? ಬಟ್ ಗೈಸ್, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಕಳಿಸಿ ರೀಡಿಂಗ್ ಬೇಕು ಅಂತಿದ್ರೆ ಡೆಫಿನೆಟ್ಲಿ ಫ್ರೀ ಕ್ರಿಸ್ಟಲ್ಸ್ ಬ್ರೇಸ್ಲೆಟ್ಸ್ ಎಲ್ಲರಿಗೂ ತಲುಪುತ್ತೆ. ತಾಳ್ಮೆಯಿಂದ ಇರಿ. ಸೊ ಓಕೆ, ಸೊ ಇಷ್ಟು ಹೇಳಬೇಕು ಅಂತ ಇಂಟ್ರೆಸ್ಟ್ ಇತ್ತು ನಂಗೆ, ಅದಕ್ಕೆ ಇದನ್ನ ಮಾತ್ರ ಶೇರ್ ಮಾಡ್ತಾ ಇದ್ದೀನಿ. ಓಕೆ ಗೈಸ್, ಸೊ ಈ ಒಂದು ವಿಡಿಯೋ ಯಾರಿಗೆ ರೆಸನೇಟ್ ಆಗತ್ತೆ ಅಂದ್ರೆ, ಯಾರೆಲ್ಲ ನಿಮ್ಮ ಮಾಜಿ ವ್ಯಕ್ತಿಗಳಿಗೋಸ್ಕರ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಅವ್ರಿಗೋಸ್ಕರ ತುಂಬಾ ವೇಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ದಿಸ್ ರೀಡಿಂಗ್ ಇಸ್ ಫಾರ್ ಯು. ಸೊ ಅವ್ರಿಗೋಸ್ಕರ ವೇಟ್ ಮಾಡ್ಬೇಕಾ, ಮೌನ ಆಗ್ಬೇಕಾ, ಆ ಒಂದು ವ್ಯಕ್ತಿ ನಿಮ್ಮ ವಿಚಾರವಾಗಿ ಏನೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ರೀಡಿಂಗ್ಸ್ ಇರುತ್ತೆ. ಸೊ ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತಾ, ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಓಕೆ? ಕ್ವೀನ್ ಆಫ್ ಸೋರ್ಡ್ಸ್, ಕಿಂಗ್ ಆಫ್ ಕಪ್ಸ್, ಟೂ ಆಫ್ ಕಪ್ಸ್, ನೈಟ್ ಆಫ್ ಪೆಂಟಿಕಲ್ಸ್, Four of Wands. So bottom of the card, Ace of Wands. ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಡೆಫಿನೆಟ್ ಆಗಿ ಹೇಳ್ಬೇಕು ಅಂತಿದ್ರೆ ನೋಡಿ, ನಿಮ್ಮ ಮಾಜಿ ಪ್ರೇಮಿ ನಿಮ್ಮ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಿದ್ದಾರೆ, ಥಿಂಕ್ ಮಾಡ್ತಿದ್ದಾರೆ. ಯಾಕೆಂತ ಅಂದ್ರೆ ಮೇ ಬಿ ದಿಸ್ ಪರ್ಸನ್ ಇಸ್ ಆಲ್ಸೋ ಮ್ಯಾನಿಫೆಸ್ಟಿಂಗ್ ದಿಸ್ ಕನೆಕ್ಷನ್. ಈ ಒಂದು ವ್ಯಕ್ತಿನೂ ಕೂಡ ನಿಮ್ಮ ವಿಚಾರವಾಗಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ, ಆದಷ್ಟು ಬೇಗ ನಾವಿಬ್ರು ಒಂದಾಗ್ಬೇಕು ಅಂತ. ಯಾಕೆಂತ ಅಂದ್ರೆ ನೋಡಿ, ಟೂ ಆಫ್ ಕಪ್ಸ್ ಇದೆ. ನಿಮ್ಮ ಜೊತೆಗಿದ್ದಾಗ ಈ ಒಂದು ವ್ಯಕ್ತಿ ತುಂಬಾ ಖುಷಿಯಾಗಿದ್ರು, ಸಂತೋಷವಾಗಿದ್ರು. ಅವ್ರಿಗೆ ಯಾವ್ದೇ ರೀತಿ ಕಷ್ಟ ಸುಖ ಅಂತ ಏನು ಗೊತ್ತಾಗ್ತಾ ಇರ್ಲಿಲ್ಲ. ನೀವು ಅವ್ರನ್ನ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ರಿ, ಪ್ರೀತಿ ಮಾಡ್ತಾ ಇದ್ರಿ. ಪ್ರೀತಿ ಅವ್ರು ಇವಾಗ ಕ್ರೇವ್ ಮಾಡ್ತಿದ್ದಾರೆ, ಅವ್ರಿಗೆ ಪ್ರೀತಿ ಬೇಕು, ಪ್ರೀತಿ ಸಿಗ್ತಾ ಇಲ್ಲ. ಸೊ ಮೇ ಬಿ ದಿಸ್ ಪರ್ಸನ್ ಹಸ್ ಲಾಸ್ಟ್ ದೇರ್ ಲವ್ ಅಂತ ಅವ್ರಿಗೆ ಅನಿಸ್ತಾ ಇದೆ. ಸೊ ಡೆಫಿನೆಟ್ಲಿ ಆದಷ್ಟು ಬೇಗ ಬಂದು ನಿಮ್ಮ ಜೊತೆಗೆ ರಿಯೂನಿಯನ್ ಆಗ್ಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಯಾವ ತರ ಈ ಒಂದು ವ್ಯಕ್ತಿ ಆಕ್ಷನ್ ತಗೊಳ್ಬೇಕು, ಹೆಂಗೆ ರಿಯಾಕ್ಷನ್ ಅಂದ್ರೆ ಆಕ್ಷನ್ ಹೆಂಗ್ ತಗೊಳ್ಳೋದು ಅನ್ನೋದು ಈ ಒಂದು ವ್ಯಕ್ತಿಗೆ ಗೊತ್ತಾಗ್ತಾ ಇಲ್ಲ. ಬಟ್ ಕಿಂಗ್ ಆಫ್ ಕಪ್ಸ್ ಇದೆ. ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಹ್ಯೂಜ್ ಈಗೋ. ಸೊ ನಿಮ್ಮ ಹತ್ರ ಬಂದು ಮಾತಾಡೋದಕ್ಕೆ ತುಂಬಾ ಈಗೋ ಅಂತ ನಾನು ಹೇಳ್ತೀನಿ. ಬಟ್ ದಿಸ್ ಪರ್ಸನ್ ರಿಯಲಿ ಲವ್ಸ್ ಯು ಅಂತ ನಂಗೆ ಕಾಣಿಸ್ತಾ ಇದೆ. ಸೊ ಐ ಥಿಂಕ್ ಈ ಒಂದು ವ್ಯಕ್ತಿ ಯಾರ ಬಗ್ಗೆ ಅಂದ್ರೆ, ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಒಂದು ಮುಖದಲ್ಲಿ ನಗು ಬರ್ತಾ ಇದೆ. ಅಂದ್ರೆ ನಗು ಅಂದ್ರೆ ಅವ್ರಿಗೆ ತುಂಬಾ ಜಾಯ್ಫುಲ್ನೆಸ್ ಅನ್ಸುತ್ತೆ. ನೋಡಿ, ಒಬ್ರ ಬಗ್ಗೆ ನಾವ್ ಯೋಚನೆ ಮಾಡಿದಾಗ ಅಥವಾ ಅವ್ರ ನೇಮ್ ನ ನಮ್ಮ ಮನಸ್ಸಿನಲ್ಲಿ ತಗೊಂಡಾಗ ಯಾವ ಫೀಲಿಂಗ್ ಫಸ್ಟ್ ಬರುತ್ತೆ, ದಟ್ ಈಸ್ ಅ ರಿಯಾಲಿಟಿ ಆಫ್ ದಟ್ ಪರ್ಸನ್. ನಿಮ್ಮ ಲೈಫಿಗೆ ಅವ್ರು ಬೇಕಾ ಬೇಡವಾ, ಅಥವಾ ಅವ್ರು ನಿಮ್ ಲೈಫ್ ಅಲ್ಲಿ ಇರೋದ್ರಿಂದ ಅವ್ರಿಗೆ ನಿಮಗೆ ಒಳ್ಳೇದಾಗತ್ತಾ ಇಲ್ವಾ ಅಂತ ಅನ್ಕೊಳ್ಳೋದಕ್ಕೆ ನೀವೊಂದು ಟೆಸ್ಟ್ ಮಾಡ್ಬೋದು. ಲೈಕ್ ಅವರ ನೇಮ್ಸ್ ನ 3 ಬಾರಿ ಕಣ್ ಮುಚ್ಕೊಂಡು ಹೇಳಿ, ನೀವು ಕಣ್ಣು ಓಪನ್ ಮಾಡಿದಾಗ ನಿಮ್ಗೆ ಯಾವ ಫೀಲಿಂಗ್ಸ್ ಬರುತ್ತಲ್ಲ, ಲೈಕ್ ನಿಮ್ಗೆ ಖುಷಿ ಆಗ್ತಾ ಇದೆಯಾ, ನೀವು ಪೀಸ್ಫುಲ್ ಆಗಿದ್ದೀರಾ, ಅಥವಾ ನಿಮ್ಗೆ ಕೋಪ ಬರ್ತಾ ಇದೆಯಾ, ಫ್ರಸ್ಟ್ರೇಷನ್ ಆಗ್ತಾ ಇದೆಯಾ, ಅಥವಾ ಟಯರ್ಡ್ ಅನಿಸ್ತಾ ಇದೆಯಾ ಅಂತ ನಿಮ್ಗೆ ಲೈಕ್ ಅನಿಸ್ತಾ, ಈ ತರ ಫೀಲಿಂಗ್ಸ್ ನಿಮ್ಗಿದೆ ಅಂದ್ರೆ ದಟ್ ಈಸ್ ವಾಟ್ ಯುವರ್ ಪರ್ಸನ್ ಈಸ್, ಓಕೆ? ಬಟ್ ನಿಮ್ಮ ಬಗ್ಗೆ ನಿಮ್ಮ ವ್ಯಕ್ತಿ ಯೋಚನೆ ಮಾಡಿದಾಗೆಲ್ಲ ಅವ್ರಿಗೆ ತುಂಬಾ ಖುಷಿ ಆಗತ್ತೆ, ಸಂತೋಷ ಆಗತ್ತೆ.
ಸೊ ಇಂತ ಒಂದು ಖುಷಿ ಕೊಡೋಂತ ವ್ಯಕ್ತಿನ ನಾನು ಕಳ್ಕೊಂಡೆ ಅನ್ನೋದು ಅವ್ರಿಗೆ ತುಂಬಾ ರಿಗ್ರೆಟ್ ಆಗ್ತಾ ಇದೆ. ಬಟ್ ಇವ್ರಿಗೆ ಗೊತ್ತಾಗ್ತಾ ಇಲ್ಲ. ಆದಷ್ಟು ಬೇಗ ಅವರು ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತ ಇದ್ದಾರೆ. ಯಾಕೆಂತ ಅಂದ್ರೆ ಅವ್ರ ಫ್ರೆಂಡ್ಸ್ ಮುಖಾಂತರ ಅಥವಾ ಅವ್ರ ಫ್ರೆಂಡ್ಸ್ ಹತ್ರ ನಿಮ್ಮ ವಿಚಾರವಾಗಿ ತುಂಬಾ ಮಾತಾಡ್ತಿರ್ಬೋದು, ಅವ್ರ ಹತ್ರ ಸಜೆಷನ್ ತಿಳ್ಕೊತಾ ಇರ್ಬೋದು, ಯಾವ ತರ ಇವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡೋದು, ಹೇಗೆ ಮಾತಾಡ್ಸೋದು, ಏನೋ ಇದೆಲ್ಲಾನು ಕೂಡ ದಿಸ್ ಪರ್ಸನ್ ಇಸ್ ಗೇನಿಂಗ್ ಕರೇಜ್ ಅಂತ ನಂಗೆ ಕಾಣಿಸ್ತಾ ಇದೆ. ಬಟ್ ನಥಿಂಗ್ ಟು ವರಿ, ದಿಸ್ ಪರ್ಸನ್ ಡಿಸರ್ವ್ಸ್ ಯೋರ್ ಲವ್. ಓಕೆ, ನೋಡಿ ತಪ್ಪು ಸಮ್ಟೈಮ್ಸ್ ಹ್ಯಾಪನ್. ಓಕೆ, ತಪ್ಪು ನಡೆಯುತ್ತೆ, ತಪ್ಪು ಮಾಡಿರೋರು ಯಾರು ಇಲ್ಲ. ಬಟ್ ಇವರು ಈ ಒಂದು ವ್ಯಕ್ತಿ ತುಂಬಾ ಈಗೋ ಇಂದ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ. ನಾಟ್ ಲೈಕ್ ಸಮಥಿಂಗ್, ನಂಗೇನು ಚೀಟಿಂಗ್ ಅಂತ ಇಲ್ಲಿ ಕಾಣಿಸ್ತಾ ಇಲ್ಲ. ಇವರಿಗೆ ತುಂಬಾ ಈಗೋ, ಆಟಿಟ್ಯೂಡ್, ಆ ಕೋಪ ಇಂದಾನೇ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ. ಸೊ ಇವ್ರು ಯಾರ ಮಾತು ಅಷ್ಟು ಈಸಿಯಾಗಿ ಕೇಳಲ್ಲ. ಬಟ್ ಸಮ್ಟೈಮ್ಸ್ ಏನು ಮಾಡಕ್ಕಾಗಲ್ಲ, ಅವ್ರಿಗೆ ಬುದ್ಧಿಗೆ ದಿಗ್ಭ್ರಮೆ ಆಗೋಗಿರುತ್ತೆ. ಸೊ ಈ ತರ ಎಲ್ಲ ಅವರು ರಾಂಗ್ ಸ್ಟೆಪ್ಸ್ ನ ತಗೊಂಡಿರ್ತಾರೆ. ಬಟ್ ಐ ಫೀಲ್ ದಿಸ್ ಪರ್ಸನ್ ಇಸ್ ವೆರಿ ಜೆನ್ಯೂನ್. ಇವಾಗ ಅವ್ರೇನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದಾರಲ್ವಾ, ದಿಸ್ ಇಸ್ ಆಕ್ಚುಯಲ್ ರಿಯಲ್ ಫೀಲಿಂಗ್. ನಿಮ್ಮ ಬಗ್ಗೆ ಅವ್ರಿಗೆ ರಿಯಲ್ ಫೀಲಿಂಗ್ಸ್ ಇದೆ. ಡೆಫಿನೆಟ್ಲಿ ದಿಸ್ ಪರ್ಸನ್ ವಾಂಟ್ಸ್ ಟು ಕಮ್ಯುನಿಕೇಟ್ ವಿತ್ ಯು. ಆದಷ್ಟು ಬೇಗ ನನ್ನ ಜೀವನದಲ್ಲಿ ಅವ್ರ ಆಕ್ಷನ್ ತಗೋಬೇಕು ಅಂತ ಅವ್ರಿಗೆ ಅನಿಸ್ತಾ ಇದೆ. ಲೈಕ್ ಆದಷ್ಟು ಬೇಗ ಇವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡಬೇಕು, ಮಾತಾಡಬೇಕು. ಕಾಂಟ್ಯಾಕ್ಟ್ ಮಾಡಿಲ್ಲ, ಕಮ್ಯುನಿಕೇಶನ್ ಮಾಡಿಲ್ಲ ಅಂತಂದ್ರೆ ಇವ್ರು ತುಂಬಾ ಬೇಗ ನನಗೆ ದೂರ ಹೊಟ್ಟೋಗ್ತಾರೆ, ನಾವಿಬ್ರು ಇನ್ನೂ ದೂರ ಆಗೋಗ್ಬಿಡ್ತೀವಿ ಅಂತ ಇವ್ರಿಗೆ ತುಂಬಾನೇ ಯೋಚನೆಗಳು ಕಾನ್ಸ್ಟೆಂಟ್ ಆಗಿ ಬರ್ತಾ ಇದಾವೆ. ಬಟ್ ಏಸ್ ಆಫ್ ವಾನ್ಸ್ ಇರೋದ್ರಿಂದ ದೇರ್ ಈಸ್ ಅ ರೀಬರ್ತ್. ಓಕೆ, ಕನೆಕ್ಷನ್ ಅಲ್ಲಿ ರೀಬರ್ತ್ ಆಗತ್ತೆ, ರೀಓಪನ್ ಆಗತ್ತೆ. ಸೊ ಹೊಸ ಚಾಪ್ಟರ್ ಓಪನ್ ಆಗ್ತಾ ಇದೆ. ಸೊ ಡೆಫಿನೆಟ್ಲಿ ಯೂನಿವರ್ಸ್ ಇಸ್ ಗೋಯಿಂಗ್ ಟು ಬ್ಲೆಸ್ ವಿತ್ ದಿಸ್ ಪರ್ಸನ್. ಓಕೆ, ಸೊ ಮೇ ಬಿ ನಿಮ್ಗೂ ಕೂಡ ನೀವು ತುಂಬಾ ಲಾಂಗ್ ಟೈಮ್ ಇಂದ ವೇಟ್ ಮಾಡ್ತಾ ಇದ್ದೀರಾ. ಇವರ ಕಡೆಯಿಂದ ಒಂದು ಕಮ್ಯುನಿಕೇಶನ್ ಬರ್ಲಿ, ಇವ್ರ ಕಡೆಯಿಂದ ನನ್ಗೆ ಒಂದೇ ಒಂದು ಸತಿ ಮೆಸೇಜ್ ಬರ್ಲಿ ಅಂತ ತುಂಬಾ ವೇಟ್ ಮಾಡ್ತಾ ಇದ್ರ. ಬಟ್ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಮ್ಯಾನಿಫೆಸ್ಟ್ ದಿಸ್ ಪರ್ಸನ್. ಅದೇ ರೀತಿ ಅವರು ಕೂಡ ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಮ್ಯಾನಿಫೆಸ್ಟೇಷನ್ ಅಂದ ತಕ್ಷಣ ನಾಟ್ ಲೈಕ್ ಅ ಟೆಕ್ನಿಕ್, ಏನೋ ಟೆಕ್ನಿಕ್ ಯೂಸ್ ಮಾಡ್ತಿದ್ದಾರೆ ಅಂತ ಏನೂ ಇಲ್ಲ. ಈ ಒಂದು ವ್ಯಕ್ತಿ ಇಸ್ ವೆರಿ ಮಚ್ ಅವ್ರು ತುಂಬಾ ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ನಿಮ್ಮ ಜೊತೆಗೆ ಕನೆಕ್ಟ್ ಆಗ್ಬೇಕು ಅಂತ. ಮೇ ಬಿ ದೇ ಆರ್ ಆಸ್ಕಿಂಗ್ ಫ್ರಮ್ ಗಾಡ್, ಒಂದು ಸಂದೇಶ ನಂಗೆ ಕೊಡಿ, ಒಳ್ಳೇದಾಗುತ್ತಾ ಅಂತ ನಂಗೆ ತಿಳಿಸ್ಕೊಡಿ ಅಂತ ತುಂಬಾ ಇವರು ಕೇಳ್ಕೊತಾ ಇದ್ದಾರೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಗೋಯಿಂಗ್ ಟು ಗೆಟ್ ಮ್ಯಾರಿ ವಿತ್ ಯು ಅಂತ ಕಾಣಿಸ್ತಾ ಇದೆ. ಯಾರೆಲ್ಲ ಇನ್ನು ಮ್ಯಾರೇಜ್ ಆಗಿಲ್ಲ, ತುಂಬಾ ಲಾಂಗ್ ಟೈಮ್ ಇಂದ ಇವ್ರ ಕಡೆಯಿಂದ ಮ್ಯಾರೇಜ್ ಬೇಕು ಅಂತ ಕೇಳ್ತಾ ಇದ್ದಾರೆ ಅಂದ್ರೆ ಡೆಫಿನೆಟ್ಲಿ ನೋಡಿ ಇಲ್ಲಿ ಸೆಲೆಬ್ರೇಷನ್ ಕಾಣಿಸ್ತಾ ಇದೆ. ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಎಂಜಾಯ್ ಮಾಡಬೇಕು, ಖುಷಿಯಾಗಿರ್ಬೇಕು, ಸಂಭ್ರಮಿಸಬೇಕು ನಿಮ್ಮ ಜೊತೆಗೆ ಲೈಫ್ ನ ಅಂತ ಅವರು ಹೊರಟಿದ್ದಾರೆ. ಡೆಫಿನೆಟ್ಲಿ ಮ್ಯಾರೇಜ್ ಎನರ್ಜಿ ನಂಗೆ ಕಾಣಿಸ್ತಾ ಇದೆ. ಅಥವಾ ಅವ್ರ ಲೈಫ್ ಅನ್ನು ಒಂದು ಒಳ್ಳೆ ವಿಚಾರಗಳು ನಡೀತಾ ಇದೆ, ನಿಮ್ಮ ಹತ್ರ ಫಸ್ಟ್ ಬಂದು ನಿಮ್ಮ ಹತ್ರ ಹೇಳಬೇಕು ಅಂತ. ಸೊ ಅದಕ್ಕೋಸ್ಕರ ವೇಟ್ ಮಾಡ್ತಿದ್ರೆ. ಸೊ ದಿಸ್ ಪರ್ಸನ್ ವಿಲ್ ಟೇಕ್ ಆಕ್ಷನ್ ಅಂದ್ರೆ ಎಸ್, ಹೌದು, ಇವರು ನಿಮ್ಮ ವಿಚಾರದಲ್ಲಿ ಆಕ್ಷನ್ ತಗೋತಾರೆ. ನೈಟ್ ಆಫ್ ಪೆಂಟಿಕಲ್ಸ್ ಇದೆ. ನೈಟ್ ಆಫ್ ಪೆಂಟಿಕಲ್ಸ್ ಅಂದ್ರೆ ಇವರು ತುಂಬಾ ಸ್ಮಾಲ್ ಸ್ಟೆಪ್ಸ್ ನ ತಗೊಂಡು ನಿಧಾನಕ್ಕೆ ಬರ್ತಾರೆ. ಓಕೆ, ಬಟ್ ಐ ಫೀಲ್ ದಿಸ್ ಪರ್ಸನ್ ಇಸ್ ವೆರಿ ಜೆನ್ಯೂನ್. ಓಕೆ, ಅವರೊಂದು ಪ್ರಪೋಸಲ್ಸ್ ಇಟ್ಕೊಂಡು ಬರ್ತಿದ್ದಾರೆ, ಒಂದು ಹೋಪ್ ಇಟ್ಕೊಂಡು ಬರ್ತಿದ್ದಾರೆ. ಈ ಒಂದು ವ್ಯಕ್ತಿ ನನ್ನವರಾಗಿ ಇದ್ದಾರೆ ಅಂತ. ಸೊ ಡೆಫಿನೆಟ್ಲಿ ನೀವು ಅವರ ವ್ಯಕ್ತಿಯಾಗಿ ಉಳಿದಿದ್ದೀರಾ, ನೀವು ಯಾರದೇ ಕಾರಣಕ್ಕೂ ಬೇರೆಯವ್ರನ್ನ ಚೂಸ್ ಮಾಡಿಲ್ಲ. ಸೊ ದಿಸ್ ಪರ್ಸನ್ ನೋಸ್ ಅಬೌಟ್ ಯು. ನೀವು ಹೆಂಗೆ, ಏನು, ಯಾರ ಹತ್ರ ಹೆಂಗ್ ಕನೆಕ್ಟ್ ಆಗ್ತೀರಾ ಎಲ್ಲ ಗೊತ್ತಿದೆ. ಬಟ್ ಅವ್ರಿಗೆ ನಿಮ್ಮ ವಿಚಾರ ಪ್ರತಿಯೊಂದು ಗೊತ್ತಿದೆ. ಸೊ ನೀವು ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದೀರಾ ಅಂತಾನು ಮೇ ಬಿ ಅವ್ರಿಗೆ ಗೊತ್ತಾಗ್ತಿರ್ಬೋದು. ಸೊ ಹಾಗಾಗಿ ದಿಸ್ ಪರ್ಸನ್ ಇಸ್ ರಶಿಂಗ್ ಟು ಯು. ಓಕೆ, ಕ್ವೀನ್ ಆಫ್ ಸೋರ್ಸ್ ಇದೆ. ದಿಸ್ ಪರ್ಸನ್ ವಾಂಟ್ ಯೋರ್ ಅಟೆನ್ಷನ್. ಅವ್ರಿಗೆ ನಿಮ್ಮ ಅಟೆನ್ಷನ್ ಬೇಕು. ಹೇಗೆ ಅಟೆನ್ಷನ್ ಪಡ್ಕೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ಲ. ದಿಸ್ ಪರ್ಸನ್ ಇಸ್ ಆಕ್ಚುಲಿ ವಂಡ್ರಿಂಗ್ ಅಂತ ಹೇಳ್ತಾ. ಸೊ ಡೆಫಿನೆಟ್ಲಿ ನೀವು ಅವ್ರಿಗೋಸ್ಕರ ವೇಟ್ ಮಾಡಬಹುದು. ಅವರು ಮುಂದೆ ಬರುವಂತಹ ದಿನಗಳಲ್ಲಿ ಕಮ್ಯುನಿಕೇಶನ್ ಮಾಡ್ತಾರೆ ಅಂತ ನಾನು ಕಾಣಿಸ್ತಾ ಇದೆ. ಯಾವಾಗ ಕಮ್ಯುನಿಕೇಶನ್ ಮಾಡ್ತಾರೋ ಅನ್ನೋದಾದ್ರೆ ವಿತ್ ಇನ್ ದ ನೆಕ್ಸ್ಟ್ 2-3 ವೀಕ್ಸ್ ಅಥವಾ 2-3 ಡೇಸ್ ಅಥವಾ 2-3 ಮಂತ್ಸ್ ಅಂತ ನಾನು ಹೇಳ್ತೀನಿ. ಇಟ್ ವಿಲ್ ಟೇಕ್ ಟೈಮ್. ಓಕೆ, ಸೊ ಇವತ್ತು ಹೇಳಿದ ತಕ್ಷಣನೇ ನಾಳೆ ನಾಡಿದ್ದೇ ಕಾಂಟ್ಯಾಕ್ಟ್ ಮಾಡ್ಬಿಡ್ತಾರ ಅಂದ್ರೆ ನೋ. ದಿಸ್ ಇಸ್ ಕಾಲ್ಡ್ ಜನರಲ್ ರೀಡಿಂಗ್. ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದ್ರೆ ಬುಕಿಂಗ್ ಮಾಡ್ಕೊಳ್ಳಿ ರೀಡಿಂಗ್ಸ್ಗೆ. ನಿಮ್ ಪ್ರತಿಯೊಂದು ಅಪ್ಡೇಟ್ಸ್ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.